ಇದನ್ನೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನನ್ಗೆ ಹೊರಗಿನಿಂದ ಗುರು ಯಾರಾದ್ರೂ ಬೇಕು ಇದನ್ನೆಲ್ಲ ಹೇಳ್ಕೊಡೋದಕ್ಕೆ. ನಾನು ಪ್ರಾಪರ್ ಆಗಿ ಇದನ್ನೆಲ್ಲ ಕಲಿಬೇಕು ಆಸ್ ಎ ಲೆಸನ್ಸ್ ಅಂತ ನಾನು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಬಟ್ 2018 ಇಂದಾನೆ ನನ್ಗೆ ಪೂರ್ವಿ ಜಯರಾಜ್ ಮ್ಯಾಮ್ ಅವ್ರದ್ದು ವಿಡಿಯೋಗಳೆಲ್ಲ ಸಿಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಬಟ್ ನನಗೆ ಅವಾಗ ಅಷ್ಟು ಗೊತ್ತಾಗ್ತಾ ಇರ್ಲಿಲ್ಲ ಇವರೇ ನನ್ ಗುರು ಅನ್ನುವಂಥದ್ದು. ಆಮೇಲೆ ನಮ್ಮ ಮನೆ ಹತ್ರನೇ ಬೇರೆ ಬೇರೆ ಕಡೆ ಎಲ್ಲ ಹುಡುಕ್ದೆ. ಯಾರು ಧ್ಯಾನ ಮಾಡ್ತಾರೆ, ಅವ್ರ ಹತ್ರ ಎಲ್ಲ ಹೋಗೋದು, ಮಾತಾಡೋದು ಎಲ್ಲ ಮಾಡ್ದೆ. ಆಂಡ್ ನಮ್ಮ ಮನೆ ಹತ್ರ ಇನ್ನೊಬ್ರು ಅಜ್ಜಿ ಇದ್ರು ಅವ್ರು. ಅವ್ರು 40 ವರ್ಷದಿಂದ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಅದ್ಯಾವುದೋ ಒಂದು ಸಂಘದಲ್ಲಿದ್ದಾರೆ. ಅವ್ರು ಮದ್ವೆ ಆದ್ಮೇಲೆ ಅವ್ರ ಗಂಡ ಮಕ್ಳನ್ನು ಬಿಟ್ಬಿಟ್ಟು ಇದ್ರಲ್ಲಿ ಜಾಯಿನ್ ಆಗಿದ್ದಾರೆ ಅಂದಿದ್ದಕ್ಕೆ ವಯಸ್ಸಾಗಿದೆ. ಇವ್ರ ಹತ್ರ ಏನಾದ್ರು ನನಗೆ ಗೊತ್ತಾಗುತ್ತೆ, ಗುರುಗಳು ಸಿಗ್ತಾರೆ ಅಂತ ನಾನು ಅವ್ರ ಹತ್ರ ಮಾತಾಡ್ದೆ. ಆಕ್ಚುಲಿ ನನಗೆ ಗೊತ್ತಿದ್ದಷ್ಟು ಕೂಡ ಆಕೆಗೆ ಗೊತ್ತಿರ್ಲಿಲ್ಲ. ಸೊ ಆಗ ನನಗ್ ಗೊತ್ತಾಯ್ತು ವಯಸ್ಸಾಗಿರೋದ್ರಿಂದ ಅವರು ನಮಗೆ ಗುರುಗಳಾಗೋದಿಲ್ಲ ಅಂತ. ಪೂರ್ವಿ ಜಯರಾಜ್ ಮ್ಯಾಮ್ ನನ್ನ ಗುರು ಅನ್ನುವಂಥದ್ದು ನನ್ನ ಫ್ರೆಂಡ್ ನನ್ನನ್ನು ಪುಷ್ ಮಾಡಿದ್ದು ಮಮತಾ ಅಂತ. ಅವಳು ಹೋಗು ನೀನ್ ಅಲ್ಲಿ ಮೀಟ್ ಮಾಡು ಅಂತ ಹೇಳಿ ಅವಳು ಪುಷ್ ಮಾಡಿದ್ಲು. ಅದಾದ್ಮೇಲೆ ಫೈನಲಿ ಅವರೇ ನನ್ನ ಗುರು ಅಂತ 2024ನಲ್ಲಿ ನನಗೆ ಗೊತ್ತಾಯ್ತು. ಅವ್ರು ನನಗೆ ಪರಿಚಯ ಆಗಿದ್ದು ವಿಡಿಯೋ ಮುಖಾಂತರ 2018ನಲ್ಲಿ 2018ರಲ್ಲಿ. ಬಟ್ ನಾನು ಕಂಪ್ಲೀಟ್ಲಿ ಅವರನ್ನ ಗುರು ಅಂತ ಸ್ವೀಕಾರ ಮಾಡಿ ಅವ್ರ ಹತ್ರ ಕಂಪ್ಲೀಟ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು 2024ರಿಂದ. ಅಂದ್ರೆ 2 ವರ್ಷದಿಂದ. 2024 ಜಾನ್ವರಿಯಿಂದ ಇಲ್ಲಿವರೆಗೂ 2 ವರ್ಷ ಆಗಿದೆ. ಇವಾಗ 3ನೇ ವರ್ಷ ನಡೀತಿದೆ. ರೆಗ್ಯುಲರ್ ಆಗಿ ನಾನು ಅವರನ್ನ 2018ನಲ್ಲಿ ಅವರು ನನಗೆ ಪರಿಚಯ ಆಗಿದ್ದು ವಿಡಿಯೋಗಳಲ್ಲಿ, 2020ನಲ್ಲಿ ಅವರನ್ನ ಮೀಟ್ ಮಾಡಿದೆ. 2024ರಿಂದ ಈಗ ಆಸ್ ಎ ಗುರು ಅವರ ಜೊತೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆಮೇಲೆ ಗುರುಗಳಂದ್ರೆ ಸನ್ಯಾಸಿಗಳು, ಸಾಧು ಸಂತರು, ಅಘೋರಿ ಬಾಬಾಗಳು, ಹಿಮಾಲಯಕ್ಕೆ ಹೋಗಿ ಹುಡುಕ್ಬೇಕು ಇದೆಲ್ಲ ಕರೆಕ್ಟಾ ಅಂತಂದ್ರೆ ನೋ, ಖಂಡಿತ ಇಲ್ಲ. ನಮ್ಮ ಗುರುಗಳು ನಮ್ಮ ಥರಾನೇ ಸಾಮಾನ್ಯವಾಗಿ ಸಂಸಾರಸ್ಥರಾಗಿರ್ತಾರೆ. ನಮ್ಮ ಥರಾನೇ ನಮ್ಮ ರೀತಿ ಬಟ್ಟೆ ಉಡುಪುಗಳನ್ನು ಹಾಕ್ಕೊಂಡು ನಾರ್ಮಲಿ ಮನುಷ್ಯರ ಥರಾನೇ ಇರ್ತಾರೆ. ಅದೇ ಸಂಸಾರಿಗಳ ಥರ. ನಮ್ಮ ಮ್ಯಾಮ್‌ಗೆ ಮದುವೆ ಆಗಿದೆ, ಒಂದು ಗಂಡು ಮಗು ಇದೆ. ನಾರ್ಮಲ್ ಲೈಫ್ ಲೀಡ್ ಮಾಡ್ತಾನೆ ಅವರು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ಅವರು ಒಳ್ಳೆ ಗುರು ಕೂಡ. ಯಾಕೆಂದ್ರೆ ನಾನು ಇಷ್ಟು ವರ್ಷಗಳಿಂದ ಅವ್ರನ್ನ ಫಾಲೋ ಮಾಡಿರೋದ್ರಿಂದ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟು ವರ್ಷಗಳು ಬೇಕಾಗಲ್ಲ. ಎಷ್ಟು ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ ಲೆಕ್ಕ ಇಲ್ಲ. ಆದ್ರಿಂದ ಅವ್ರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಆಸ್ ಎ ಗುರು. ಅವರು ಕೂಡ ಸಾಧು ಸನ್ಯಾಸಿಗಳ ಥರ ಇದ್ದು ಇದು ರುದ್ರಾಕ್ಷಿ ಮಾಲೆ ಹಾಕ್ಕೊಂಡು ಆ ಥರ ಎಲ್ಲ ಕಾಸ್ಟ್ಯೂಮಲ್ಲಿ ಇರಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಥರನೇ ಮಾಡರ್ನ್ ಬಟ್ಟೆಗಳನ್ನು ಹಾಕ್ಕೊಂಡು ನಾರ್ಮಲ್ ಆಗೇ ಇರ್ತಾರೆ, ಸಂಸಾರಸ್ಥರಾಗಿರ್ತಾರೆ. ಆ್ಯಂಡ್ ನಾನು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನನ್ನ ತಮ್ಮ ನೀನು ಏನು ಧ್ಯಾನ ಮಾಡ್ತೀಯ, ಪೂಜೆ ಮಾಡ್ತೀಯ, ಏನು ಮಾಡ್ತೀಯ ಮನೆಯಲ್ಲೇ ಮಾಡ್ಕೊ. ನೀನು ಯಾವುದೇ ಗುರೂಜಿ, ಬಾಬಾಜಿ ಅಂದ್ಕೊಂಡು ಯಾರದೇ ಆಶ್ರಮಕ್ಕೆಲ್ಲ ನೀನು ಯಾರನ್ನೂ ಹುಡ್ಕೊಂಡು ಹೋಗಬೇಡ ಅಂತಂದ. ಏನಕ್ಕೆ ಹಿಂಗೆ ಅಂತ ಇದ್ದಾನೆ ಅಂತ ಅಂದ್ಕೊಂಡ್ರೆ ಟಿವಿ ನ್ಯೂಸ್ಗಳು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ನಾನು ಆ ಥರ ಯಾರನ್ನೂ ಹುಡ್ಕೊಂಡು ಹೋಗಿಲ್ಲ. ಬಟ್ ನನ್ನ ಲೈಫಲ್ಲಿ ಮನೆ ಮುಂದೆ ಕಾವಿ ವಸ್ತ್ರ ಹಾಕ್ಕೊಂಡು ಅದೆಲ್ಲ ಬರ್ತಾರಲ್ಲ ತುಂಬ ಜನ, ನಿಮ್ಗೆ ಅದಾಗತ್ತೆ, ಇದಾಗತ್ತೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅವ್ರನ್ನೆಲ್ಲ ನಾನು ಪರೀಕ್ಷೆ ಮಾಡ್ತಾ ಇದ್ದೆ. ಸ್ಟಾರ್ಟಿಂಗಲ್ಲೆಲ್ಲ ತುಂಬ ಹೆದರ್ಕೊಳ್ತಾ ಇದ್ದೆ. ಮೇ ಬಿ ಅವರೆಲ್ಲ ಹಂಗೆ ಅಂದ್ಬಿಟ್ರೆ ಆಗ್ಬಿಡುತ್ತೇನೋ ಅವ್ರು ಅಂದಿದ್ದೆಲ್ಲ ಅನ್ನುವಂಥದ್ದು. ಪರೀಕ್ಷೆ ಮಾಡ್ತಾ 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 ಗೊತ್ತಾಯ್ತು. ಇವನ್ ಮನೆ ಹತ್ರ ಯಾರಾದ್ರೂ ಗಿಣಿಶಾಸ್ತ್ರ ಹೇಳಕ್ ಬರೋರು, ಜಾತಕ ಹೇಳಕ್ ಬರೋರು ಅಂಥವ್ರು ಯಾರಾದ್ರೂ ಬಂದ್ರೆ ಬೇಕಂದ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಕುತ್ಕೊಂಡು ಕೇಳ್ತೀನಿ ನಾನು. ನನಗೆ ಅದೊಂಥರ ಕ್ರೇಜು. ಅವ್ರಿಗೆ ಏನು ಹೇಳ್ತಾರೆ, ನಿಜವಾಗ್ಲೂ ಇವ್ರು ನಿಜ ಹೇಳ್ತಾರಾ, ಮೋಸ ಮಾಡ್ತಾರಾ, ಅದನ್ನ ಪರೀಕ್ಷೆ ಮಾಡಕ್ಕೆ ಕೂಡಿಸ್ಕೊಂಡಿದ್ದೀನಿ. 99% ಇಂಥವರೆಲ್ಲ ಬರೀ ಮೋಸ ಮಾಡೋರೇ ಬರ್ತಾರೆ. ನಾನು 100% ಎಲ್ಲರೂ ಮೋಸ ಅಂತ ಹೇಳಲ್ಲ. ಬಟ್ 99% ತುಂಬ ಜನ ಮೋಸ ಮಾಡೋರೇ ಬರ್ತಾರೆ. ಬಟ್ ಅದರಲ್ಲೂ ಕೆಲವರು ಜೆನ್ಯೂನ್ ಇರೋರನ್ನು ಕೂಡ ನಾನು ನೋಡಿದ್ದೀನಿ. ಶಾಸ್ತ್ರ ಹೇಳೋರು ಅಂಥವ್ರನ್ನೆಲ್ಲ ಜೆನ್ಯೂನ್ ಇರೋರು ಕೂಡ ಇದ್ದಾರೆ. ಬಟ್ ತುಂಬ ಜನ ಮೋಸ ಮಾಡೋರೇ ಇರ್ತಾರೆ. ಸಾಧು ಸನ್ಯಾಸಿ ಇದೆಲ್ಲ ಹಾಕ್ಕೊಂಡು ನೀವು ಇಷ್ಟು ದುಡ್ಡು ಕೊಟ್ಟಿಲ್ಲ ಅಂದರೆ ನಿಮ್ಗೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅಂತೆಲ್ಲ ಹೇಳಿದಾಗ ಸ್ಟಾರ್ಟಿಂಗಲ್ಲೆಲ್ಲ ನಾನು ಸ್ವಲ್ಪ ಹೆದರ್ಕೊಂಡು ಇರೋದನ್ನೆಲ್ಲ ಕೊಟ್ಬಿಡ್ತಾ ಇದ್ದೆ. ಈಗ ನಾನು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವ್ರಿಗೂ ಉತ್ತರ ಕೊಟ್ಟು ಕಳಿಸ್ತೀನಿ. ನಮ್ಮಮ್ಮ ನೀನೇ ಸರಿ ಇವ್ರಿಗೆಲ್ಲ ಮಾತಾಡೋದಕ್ಕೆ ಹೋಗು ಅಂತ ನಮ್ಮಮ್ಮ ನನ್ನನ್ನೇ ಕಳಿಸ್ತಾರೆ. ಸೊ ಅಂಥವ್ರಿಗೂ ಕೂಡ ಮಾತಾಡಿ ಕಳಿಸ್ತೀನಿ. ಆ್ಯಂಡ್ ಅವ್ರುಗಳೇ ಸುಮ್ಮನೆ ಹೋಗ್ಬಿಡ್ತಾರೆ ನಾನು ಮಾತಾಡೋದಕ್ಕೆ. ನಾನು ಜಗಳ ಆಡೋದೆಲ್ಲ ಏನು ಮಾಡಲ್ಲ.
ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಲ್ಲ, ಅದಕ್ಕೆ ಅವ್ರು ನಿಂತ್ಕೊಳ್ಳಲ್ಲ, ಹೊರ್ಟೋಗ್ಬಿಡ್ತಾರೆ. ಆ ರೀತಿ ಮಾತಾಡೋಂಥ ಜ್ಞಾನ ನನ್ನ ಒಂದು ಗುರು ಹಿರಿಯರ ಆಶೀರ್ವಾದ, ಭಗವಂತನ ದಯೆ ನನ್ನ ಮೇಲೆ ಇರೋದ್ರಿಂದ, ಅಲ್ಲಿಂದ ಇಲ್ಲಿಗೆ ತುಂಬಾ ಟ್ರಾನ್ಸ್‌ಫಾರ್ಮ್ ಆಗಿರೋದ್ರಿಂದ, ಕಾವಿ ಬಟ್ಟೆಗಳು ಹಾಕೊಂಡಿರೋರು ಅವರು ಇವರು, ಮತ್ತೆ ಶಾಪಗಳು ಹಾಕೋರು, ಮಾಟ ಮಂತ್ರ ಮಾಡಿಸೋರು, ಅಂಥದ್ದಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಳಲ್ಲ. ಬಿಕಾಸ್ ನನ್ನನ್ನ ಕಾಪಾಡೋದಕ್ಕೆ ಆ, ಅಪ್ಪ ಅಮ್ಮ ಆದ ನನ್ನ ಪಾರ್ವತಿ ಪರಮೇಶ್ವರರಿದ್ದಾರೆ, ಗುರು ಹಿರಿಯರ ಆಶೀರ್ವಾದ ಇದೆ, ಈಗ ಸದಾಶಿವ ಆದಿಯೋಗಿಯ ಒಂದು ಶಿಷ್ಯ ಆಗಿದ್ದೀನಿ, ಅವರ ಒಂದು ಇದರಲ್ಲಿ ನಡೀತಾ ಇದ್ದೀನಿ, ಅವರ ಒಂದು ಶಿಷ್ಯಾಗಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ತುಂಬಾನೇ ಧೈರ್ಯ ಬಂದಿದೆ ನನಗೆ. ಭಗವಂತನೇ ನನ್ನ ಬ್ಯಾಕ್ ಬೋನ್ ಥರ, ಬ್ಯಾಕ್ ಸಪೋರ್ಟ್ ಆಗಿ ಇದ್ದು ನನಗೆ ಮುಂದಕ್ಕೆ ಹೋಗೋದಕ್ಕೆ ದಾರಿ ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕು ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ನಾವು ಯಾವ ಇವಾಗ ಪೂರ್ವಿ ಮ್ಯಾಮ್ ಹತ್ರ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅವ್ರ ಹತ್ರ ಒಂದು ಕಲ್ತ್ರೆ ನನ್ನ ಧ್ಯಾನದಲ್ಲಿ, ನನ್ನ ಅಭ್ಯಾಸಗಳಲ್ಲಿ, ಧ್ಯಾನದಲ್ಲಿ ಇನ್ನೂ 10 ವಿಷಯಗಳು ನಾನು ಕಲಿತಾನೆ ಹೋಗ್ತಾ ಇರ್ತೀನಿ. ಅಷ್ಟು ಡೀಪ್ ಒಂದು ಪ್ರಾಕ್ಟೀಸ್‌ನ ನಾನು ಮಾಡ್ತಾ ಇದ್ದೀನಿ. ನೀವುಗಳು ಅಷ್ಟೇ. ನೀವು ಎಲ್ಲಿಂದ ಯಾವುದೇ ವಿಷಯಗಳಲ್ಲಿ ಯಾರ ಹತ್ರನಾದ್ರೂ ಏನನ್ನಾದ್ರೂ ಕಲೀರಿ. ಅಲ್ಲಿ ನಮ್ಮ ಒಂದು ಎಫರ್ಟ್ ಇರಬೇಕು. ನಮ್ಮ ಒಂದು ಪ್ರಾಕ್ಟೀಸ್ ಇರಬೇಕು. ಯಾರ ಹತ್ರ ಏನೇ ಕಲ್ತ್ರು ನಾಳೆ ದಿನ ನಾವು ಹೇಳ್ಕೊಡ್ಬೇಕಾದ್ರೆ ಅಲ್ಲಿ ನಾವಿರ್ಬೇಕು. ನಮ್ಮದೇ ಒಂದು ಬ್ರ್ಯಾಂಡ್ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನೀವು ಯಾರ ಹತ್ರ ಏನಾದ್ರೂ ಕಲೀರಿ. ನಾವು ಯಾರ ಹತ್ರ ಏನೇ ಕಲ್ತ್ರೂ ಸಹ ಅದು ಬೇಸಿಕ್ ಆಗಿರುತ್ತೆ. ಅದಾದ ಮೇಲೆ ನಮ್ಮ ಪ್ರಾಕ್ಟೀಸ್‌ನಿಂದ ನಾವು ಕಲ್ತು ನಾವು ಹೇಳ್ಕೊಡ್ಬೇಕಾದ್ರೆ ನಾವು ಇರ್ಬೇಕಲ್ಲಿ. ಅದನ್ನ ನಾನು ಯಾವಾಗ್ಲೂ ಪರ್ಟಿಕ್ಯುಲರ್ ಆಗಿ ನೋಡ್ತೀನಿ. ಯಾವ್ದಾದ್ರೂ ನನ್ನ ಮ್ಯಾಮಿಂದ ಕಲ್ತೆ ಅಂದ್ರೆ ಖಂಡಿತ ಇದು ನಮ್ಮ ಮ್ಯಾಮಿಂದಾನೇ ಕಲ್ತಿದ್ದು ಅಂತ ಮೆನ್ಷನ್ ಕೂಡ ಮಾಡ್ತೀನಿ. ಅದರ್ವೈಸ್ ಇನ್ನೆಲ್ಲ ಕೂಡ ನನ್ನದೇ ಒಂದು ಸಾಧನೆಯಿಂದ ತಿಳ್ಕೊಂಡಿರುವಂಥ ವಿಡಿಯೋಗಳಿದೆಲ್ಲಾನು ಕೂಡ. ನೆಕ್ಸ್ಟು ನಾವು ಸೋಲ್ ವರ್ಲ್ಡಿಂದ ಬರ್ಬೇಕಾದ್ರೇನೆ ನಾವು ಭೂಮಿ ಮೇಲೆ ಹೋದ್ಮೇಲೆ ಚಿಲ್ಲಾಪಿಲ್ಲಿ ಆಗ್ಬಿಡ್ತೀವಿ. ಒಬ್ಬೊಬ್ರು ಒಂದೊಂದ್ ಕಡೆ ಹುಟ್ತೀವಿ. ಯಾವ್ಯಾವ ಫ್ಯಾಮಿಲಿಲಿ ಇರ್ತೀವೋ, ಯಾವ್ಯಾವ ಏರಿಯಾದಲ್ಲಿ ಇರ್ತೀವೋ, ಯಾವ ರಾಜ್ಯಗಳಲ್ಲಿ ಇರ್ತೀವೋ, ದೇಶಗಳಲ್ಲಿ ಇರ್ತೀವೋ ಗೊತ್ತಿಲ್ಲ. ಆದ್ರೆ ನಾವು ಹೋದ್ಮೇಲೆ ನಾವೆಲ್ಲ ಸೇರಲ್ಲ. ಹೇಗೆ ಏನು ಎತ್ತ ಅಂತಂದಾಗ ಈ ಒಂದು ಜನರೇಷನಲ್ಲಿ ಸೋಷಿಯಲ್ ಮೀಡಿಯಾ ಇದೆಯಲ್ವಾ? ನಾನು ಯಾರು ಫಸ್ಟು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಥ್ರೂ ಆಸ್ ಅ ಸೋಲ್ ಫ್ಯಾಮಿಲಿ ಅದೇ ಎನರ್ಜಿ ಕನೆಕ್ಟ್ ಆಗ್ಬಿಡ್ತೀವಿ. ಆಮ್, ಟಕ್ 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 ಅಂತ ಆ ವಿಡಿಯೋಗಳು ಬರೋ ಅಂಥದ್ದಾಗಿರಬಹುದು, ಅದನ್ನ ನೋಡೋದಾಗಿರ್ಬಹುದು, ಕನೆಕ್ಟ್ ಆಗೋದಾಗಿರಬಹುದು, ಅವರಿಂದ ನಾವು ಕಲ್ತಿರೋ ನಾವು ಪ್ರಾಕ್ಟೀಸ್ ಮಾಡೋದಾಗಿರಬಹುದು, ಅದನ್ನೆಲ್ಲ ನೋಡಿ ಕಲಿಯೋದಾಗಿರ್ಬೋದು, ಅವ್ರ ಕ್ಲಾಸಸ್ ಅಟೆಂಡ್ ಮಾಡೋದಾಗಿರಬಹುದು. ಆ ರೀತಿಯಲ್ಲಿ ನಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನೋದು ನಡೀತಾ ಇರುತ್ತೆ. ಅಂಡ್ ಸೋಲ್ ಫ್ಯಾಮಿಲಿ, ಸೋಲ್ ಗ್ರೂಪ್ ಅನ್ನುವಂಥದ್ದು ಏನಿರುತ್ತೆ ಅಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ವಿಷಯಗಳಲ್ಲಿ ಆ, ಕಲ್ತಿರಬಹುದು. ಇವಾಗ ನಾನು ನಾನು ಪರ್ಟಿಕ್ಯುಲರ್ ಆಗಿ ನಾನು ಮಾಡುವಂಥ ವಿಡಿಯೋ ಬಗ್ಗೆ ಟ್ವಿನ್ ಫ್ಲೇಮ್ಗಳ ಬಗ್ಗೆ, ಕೆಲವರು ಮ್ಯೂಸಿಕಲ್ಲಿ ಇರಬಹುದು, ಕೆಲವರು ಡಾನ್ಸ್ನಲ್ಲಿ ಇರಬಹುದು, ಕೆಲವರು ಇನ್ನೊಂದು ಮತ್ತೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಇರಬಹುದು, ಆಕ್ಟಿಂಗಲ್ಲಿ ಇರಬಹುದು, ಯಾರು ಯಾವುದ್ರಲ್ಲಿ ಇರ್ತಾರೋ ಟೀಚಿಂಗಲ್ಲಿ ಇರಬಹುದು, ಸರ್ಕಾರಿ ಕೆಲಸಗಳಲ್ಲಿ ಇರಬಹುದು, ಯಾರು ಯಾವ್ದ್ರಲ್ಲಿ ಬೇಕಿದ್ರೂ ಇರಬಹುದು. ಬಟ್ ಇಲ್ಲಿ ಸೋಲ್ ಫ್ಯಾಮಿಲಿ ಬಂದ್ಮೇಲೆ ನಮ್ಮ ಒಂದು ಒಂದು ಸೋಲ್ ಪರ್ಪಸ್ಗೋಸ್ಕರ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ, ನಾವು ಬಂದು ಇಲ್ಲಿ ಏನ್ ಮಾಡ್ಬೇಕು ಅಂತ ಬಂದಿದ್ದೀವಿ ಅದನ್ನೆಲ್ಲ ಮಾಡೋದಕ್ಕೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಲಿಂಕ್ ಆಗ್ತೀವಿ. ಒಬ್ರು ನಾನಿವಾಗ ಈ ವಿಷಯದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇನ್ನೊಬ್ರು ನನ್ನ ಸೋಲ್ ಫ್ಯಾಮಿಲಿನಿ ಇನ್ನೊಂದು ವಿಷಯ ಹೇಳ್ಕೊಡ್ತಾ ಇದಾರೆ ಅಂದ್ರೆ ನಾನು ಕೂಡ ಅವ್ರ ಹತ್ರ ಕಲಿತೀನಿ. ಹಾಗೆ ನಾವು ಕಲ್ತ್ಕೊಂಡಿದ್ದ ವಿಷಯಗಳನ್ನ ಒಬ್ರಿಗೊಬ್ರು ಕಲಿಸ್ತೀವಿ. ಒಬ್ರಿಗೊಬ್ರು ಗುರು ಕೂಡ ಆಗಿರ್ತೀವಿ, ಒಬ್ರಿಗೊಬ್ರು ಶಿಷ್ಯ ಕೂಡ ಆಗಿರ್ತೀವಿ. ಆ ರೀತಿ ಕೂಡ ನಡೆಯುತ್ತೆ. ಇವರೇ ನಮ್ಮ ಗುರು ಅಂತ ಹೇಳೋದಕ್ಕೆ ನಮ್ಮ ಆತ್ಮ ಎಳೆಯುತ್ತೆ. ಪದೇ ಪದೇ ಅದೇ ವಿಡಿಯೋಗಳು ಬರೋ ಅಂಥದ್ದಾಗಿರಬಹುದು. ಮಾತಾಡುವಂಥ ಮಾತುಗಳು ಆ ವಾಯ್ಸಲ್ಲೇ ಇದು ಹೊಸ ವಾಯ್ಸ್ ಥರ ಅನ್ಸೋದಿಲ್ಲ. ತುಂಬಾ ನನಗೆ ಪರಿಚಯ ಇರುವಂಥ ವಾಯ್ಸ್ ಅಂತ ಅನ್ನಿಸೋದಂಥದ್ದಿರ್ಬೋದು. ನಮ್ಮ ಮನಸ್ಸು ಎಳೆಯುವಂಥದ್ದಿರ್ಬೋದು. ಅವರ ವಾಯ್ಸ್‌ನ ಕೇಳಬೇಕಾದ್ರೆ, ಅವರ ವಿಡಿಯೋಸ್‌ನ ನೋಡಬೇಕಾದ್ರೆ ಮನಸ್ಸಿಗೆ ಒಂದು ಆಹ್ಲಾದಕರ ಸೂದಿಂಗ್ ಎಫೆಕ್ಟ್ ಬರುವಂಥದ್ದಿರ್ಬೋದು. ಮನಸ್ಸಿಗೆ ಶಾಂತಿ ಸಿಗುವಂಥದ್ದಿರಬಹುದು. ಅವ್ರು ಹೇಳೋದೆಲ್ಲ ಈಸಿಲಿ ನಮಗೆ ಅರ್ಥ ಆಗುವಂಥದ್ದಿರಬಹುದು. ಯಾರ್ಯಾರ್ದೋ ವಿಡಿಯೋಗಳು ನೋಡಿದ್ವಿ, ಇದೇ ವಿಷಯಗಳು ಹೇಳಿದ್ರು, ಈ ವಿಷಯಗಳು ನನಗೂ ಗೊತ್ತಿತ್ತು. ಆದ್ರೆ ಇವ್ರು ಹೇಳ್ದಾಗ ನನಗೆ
ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ಶಂಖದಿಂದ ಬಿದ್ರೇನೆ ತೀರ್ಥ ಅಂತಾರಲ್ಲ ಹಾಗೆ ನಮಗೆ ಇವ್ರೇ ನಮ್ಮ ಗುರು ಅಂತ ಅನ್ಕೊಂಡ ಮೇಲೆ ನಮಗೆ ಅವ್ರು ಹೇಳ್ದಾಗ ಮಾತ್ರನೇ ಅದ್ ಅರ್ಥ ಆಗೋದು. ಇಲ್ಲ ಅದೇ ವಿಷಯಗಳನ್ನ ಯಾರೇ ಹೇಳಿದ್ಲಿ ಖಂಡಿತ ಅದ್ ನಮ್ಗ್ ಅರ್ಥ ಆಗಲ್ಲ. ಆ ವಿಷಯಗಳು ನಮಗ್ ಗೊತ್ತಿದ್ರೂ ಸಹ ಅದನ್ನ ನಾವು ಪಾಲಿಸೋದಿಲ್ಲ. ಸೊ ಯಾಕಂದ್ರೆ ಶಂಕರ ಶಂಕರ ಸಾಕ್ಷಾತ್ ಅಂತಾರೆ. ಸಾಕ್ಷಾತ್ ಶಂಕರಾಚಾರ್ಯರು ಶಿವನ ಶಂಕರ ಶಿವನ ಅಂಶ ಅವ್ರು. ಅವರೇ ಇಲ್ಲಿ ಭೂಮಿ ಮೇಲೆ ಹುಟ್ಟಿ ಬಂದಾಗ, ಅವರ ಸೋಲ್ ಪರ್ಪಸ್‌ಗೆ ತಕ್ಕ ಹಾಗೆ ಇಲ್ಲಿ ಭೂಮಿ ಮೇಲ್ ಬಂದಾಗ, ಅವರಿಗೂ ಕೂಡ ಗುರುವಿನ ಒಂದು ಆಹ್, ಅಂಡರ್ ಅಲ್ಲಿ ಅವರು ಕಲಿಬೇಕು ಅನ್ನುವಂಥದ್ದು ರೂಲ್ ಇದೆ ಎಲ್ಲಾನು ಕೂಡ. ಗುರುವಿಂದನೇ ಪ್ರತಿಯೊಂದು ಕಲಿಬೇಕು ಅನ್ನುವಂಥದ್ದು ಆಧ್ಯಾತ್ಮದಲ್ಲಿ ರೂಲ್. ಮತ್ತೆ ಭಗವಂತ ಅವತಾರಗಳನ್ನ ತಗೊಂಡಾಗ ಶ್ರೀರಾಮ ಆಗಿರಬಹುದು, ಶ್ರೀಕೃಷ್ಣ ಆಗಿರಬಹುದು, ಅವ್ರುಗಳು ಸಹ ಅವರ ಗುರುಗಳ ಹತ್ರನೇ ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿರುವಂಥದ್ದು. ಭಗವಂತಂಗೆ ಅದೆಲ್ಲ ಗೊತ್ತಿರಲ್ಲ ಅಂತಲ್ಲ. ಕಾನ್ಷಿಯಸ್ ಮೈಂಡಲ್ಲಿ ಅದೆಲ್ಲ ನಮಗ್ ಮರ್ತೋಗಿರುತ್ತೆ. ಮನುಷ್ಯರಾಗಿರ್ಲಿ, ಯಾರಾದ್ರೂ ಆಗಿರ್ಲಿ ಭೂಮಿ ಮೇಲೆ ನಾವು ಜನ್ಮ ತಗೊಂಡಾಗ ಸಬ್‌ಕಾನ್ಷಿಯಸ್‌ಲಿ ನಮ್ಗೆಲ್ಲ ಕೂಡ ಸ್ಟೋರ್ ಆಗಿರುತ್ತೆ. ನಮ್ಗೆಲ್ಲ ಕೂಡ ಗೊತ್ತಿರುತ್ತೆ. ಆ ಸಬ್‌ಕಾನ್ಷಿಯಸ್ ಮೈಂಡಲ್ಲಿರುವಂಥ ಮೆಮೊರಿನೆಲ್ಲ ಆಕ್ಟಿವ್ ಮಾಡಿ, ಒಂದು ಕಾನ್ಷಿಯಸ್ ಮೆಮೊರಿಗೆ ತಂದು ನಮಗೆಲ್ಲ ಜ್ಞಾಪಕ ಬರೋದಕ್ಕೋಸ್ಕರ, ನಮಗೆ ಗುರುವಿನ ದೀಕ್ಷೆಯಲ್ಲಿ, ಗುರುವಿನ ಅಂಡರಲ್ಲಿ ನಾವು ಸ್ಪಿರಿಚುವಲ್ ಪ್ರಾಕ್ಟೀಸನ್ನ ಮಾಡಿದಾಗ, ನಮ್ಮ ಒಂದು ಆಹ್, ಆತ್ಮದ ಸಾಕ್ಷಾತ್ಕಾರ ಆಗಿರಬಹುದು, ನಮ್ಮೊಳಗಿನ ಆತ್ಮವಾದ ನಮ್ಮ ಗುರು, ಪರಮಾತ್ಮನ ಅಂಶವಾದ ಆತ್ಮ ಕಂಪ್ಲೀಟ್ಲಿ ನಮಗೆ ಅವೇಕನ್ ಆಗ್ಬೇಕಂದ್ರೆ, ನಮಗೆ ಗುರುವಿನ ಅವಶ್ಯಕತೆ, ಅಗತ್ಯ ತುಂಬಾ ಇದೆ. ನಾವು ಕನ್‌ಫ್ಯೂಸ್ ಆದ್ವಿ. ಪದೇ ಪದೇ ವಿಡಿಯೋ ಬರ್ತಾ ಇದ್ರು ನಮಗ್ ಗೊತ್ತಾಗ್ತಾ ಇಲ್ಲ. ಕನ್‌ಫ್ಯೂಸ್ ಆದ್ವಿ ಅಂತಂದಾಗ, ನಮ್ಮ ಫ್ಯಾಮಿಲೀಸ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬಹುದು, ಅವರು ಕೂಡ ಅದೇ ವಿಡಿಯೋಗಳ್ನ ನಮ್ಗೆ ಸಜೆಸ್ಟ್ ಮಾಡೋದಿರ್ಬೋದು, ಅವ್ರನ್ನ ಮೀಟ್ ಮಾಡು ಅಂತ ನಮ್ಮನ್ನ ಪುಶ್ ಮಾಡೋದಿರ್ಬೋದು, ಆ ರೀತಿ ಆಗತ್ತೆ. ನಾನ್ ಫಸ್ಟೇ ಹೇಳ್ದೆ, ನನ್ ಫ್ರೆಂಡ್ ನನ್ನನ್ನ ಪುಶ್ ಮಾಡಿದ್ದು ಅಂತ ಅಂದ್ಬಿಟ್ಟು. ಅವ್ರನ್ನ ಹೋಗಿ ಮೀಟ್ ಮಾಡಿದ್ದು ನನ್ನ ಮ್ಯಾಮ್‌ನ. ಆವಾಗ್ಲೂ ಗೊತ್ತಾಗ್ಲಿಲ್ಲ ಯೂನಿವರ್ಸ್ ಪದೇ ಪದೇ ಹೇಳ್ತಾ ಇರತ್ತೆ ನಮಗೆ. ಇವ್ರೇ, ಇವ್ರೇ ನಿನ್ ಗುರು ಹೋಗು ನೀನ್ ಅವ್ರ ಹತ್ರ ಕಲಿ. ಅದ್ರಿಂದ ಮಾತ್ರನೇ ನೀನು ಸ್ಪಿರಿಚುಯಲಿ ಮುಂದಕ್ ಹೋಗೋದು. ಇಲ್ಲ ಅಂದ್ರೆ ನೀನು ಸ್ಪಿರಿಚುಯಲಿ ಮುಂದಕ್ ಹೋಗಕ್ ಆಗೋದಿಲ್ಲ ಅಂತ. ಆಗಾನು ಕೂಡ ನಾವ್ ಇಗ್ನೋರ್ ಮಾಡಿದ್ವಿ. ಕೊಡ್ತಾ ಇರೋ ಸೈನ್ಸ್ ಎಲ್ಲ ನಾವ್ ಇಗ್ನೋರ್ ಮಾಡಿದ್ವಿ. ನಮ್ಮ ಕೆಲ್ಸದ್ ಮೇಲ್ ಫೋಕಸ್ ಮಾಡಿದೀವಿ. ನಮ್ಮ ಒಂದು ಸಂಸಾರ ಈ ಈ ಬಾಡಿ ಅನ್ನೋ ಲಿಮಿಟೇಷನ್ ನಲ್ಲಿ ಇರೋಂಥ ಅದೇ ಒಂದು ಸಂಬಂಧಗಳಿಗೆ, ಕೆಲಸಕ್ಕೆ, ಸಂಪಾದನೆಗೆ, ಮೋಹ ಮಾಯೆಯಲ್ಲಿ ನಾವಿನ್ನೂ ಕೂತಿದೀವಿ ಅಂತಂದ್ರೆ, ಯಾವ್ದಕ್ಕೆ ಅಂಟ್ಕೊಂಡ್ ಕೂತಿರ್ತೀವಿ, ಅದು ಸಂಪಾದನೆ ಆಗಿರ್ಬೋದು, ಕೆಲ್ಸ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬಹುದು, ಇನ್ಯಾವುದಕ್ಕೆ ನಾವ್ ಅಂಟ್ಕೊಂಡ್ ಕೂತಿದ್ರು ಸಹ ಅದ್ರಿಂದ ಕಂಪ್ಲೀಟ್ಲಿ ಕಿತ್ತಾಕ್ತಾರೆ. ಯಾಕೆಂದ್ರೆ ಇದನ್ನ ನಾವು ಚೂಸ್ ಮಾಡ್ಕೊಂಡ್ ಬಂದಿರ್ತೀವಿ. ಇಟ್ಸ್ ವೆರಿ ಪೇನ್‌ಫುಲ್. ಆರೋಗ್ಯ ಹಾಳಾಗೋದಿರ್ಬೋದು, ಫೈನಾನ್ಷಿಯಲ್ ಲಾಸ್ ಆಗ್ಬಹುದು, ಕೆಲ್ಸದಲ್ಲಿ ನೇಮು, ಫೇಮು, ಅಧಿಕಾರ ಏನೇನ್ ಸಂಪಾದನೆ ಮಾಡಿದೀವಿ ಅದೆಲ್ಲ ಹೋಗೋದಿರ್ಬೋದು, ಫ್ರೆಂಡ್ಸ್‌ಗಳು ದೂರ ಆಗೋದಿರ್ಬೋದು, ಫ್ಯಾಮಿಲಿಯವರೇ ನಮ್ಗೆ ವಿರುದ್ಧ ಆಗೋದಿರ್ಬೋದು, ವಾಟೆವರ್ ಯಾವ್ದಕ್ ಅಂಟ್ಕೊಂಡ್ ಕೂತಿರ್ತೀವಿ ಅಲ್ಲಿಂದ ಬೌನ್ಸ್ ಬ್ಯಾಕ್. ಲೈಕ್ ಬೌನ್ಸ್ ಬ್ಯಾಕ್ ಅಲ್ಲ, ಅಲ್ಲಿಂದ ಕಂಪ್ಲೀಟ್ಲಿ ಕೀಳ್ತಾರೆ. ಅದು ಅವಾಗ ತುಂಬಾನೇ ಪೇನ್‌ಫುಲ್ ಆಗಿರುತ್ತೆ. ಅವರೇ ನಮ್ಮನ್ನ ಹರ್ಟ್ ಮಾಡೋದು ಯಾವ್ದಾದ್ರು ರೀತಿಯಲ್ಲಿ. ತುಂಬಾ ನಮ್ದವ್ರು ಮೋಸ ಮಾಡುವಂಥದ್ದಾಗಿರ್ಬೋದು, ಇದ್ದಕ್ಕಿದ್ದಂಗೆ ಆರೋಗ್ಯ ಹಾಳಾಗೋದು, ಆಕ್ಸಿಡೆಂಟ್ ಆಗ್ಬೋದು, ಸಾವಿನ ಭಯ, ಸಾವನ್ನ ತುಂಬಾ ಹತ್ರದಿಂದ ಹೋಗಿ ನೋಡ್ಕೊಂಡ್ ಬಂದಿರಬಹುದು. ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದೆ, ಜೀವ ಹೋಗುವಂತ ಟೈಮಲ್ಲಿ ಜೀವ ಉಳೀತು. ಏನಾದ್ರೂ ಸರಿ, ಯಾವ್ದಾದ್ರು ರೀತಿಯಲ್ಲಿ ಆ ಥರ ಶಾಕ್, ಸೋಲ್ ಶಾಕ್‌ಗಳು ಕೊಡ್ತಾರೆ. ನೀನು ಬರ್ಬೇಕು, ಆಧ್ಯಾತ್ಮಕ್ ಬರೋ ಟೈಮ್ ಆಯ್ತು. ನೀನು ಬಾ, ನೀನು ಗುರು ಇವ್ರೇನೆ, ಇವ್ರ ಹತ್ರ ಪ್ರಾಕ್ಟೀಸ್ ಮಾಡು ಅಂತ ಯೂನಿವರ್ಸ್ ನಮ್ಮನ್ನ ಕಂಪ್ಲೀಟ್ಲಿ ಪುಶ್ ಮಾಡತ್ತೆ. ಯಾಕಂದ್ರೆ ನಮಗೆ ಗೊತ್ತಿರುತ್ತೆ. ನಾವು ಅಂದ್ರೆ ಇಲ್ಲಿ ಆತ್ಮ, ದೇಹದ ಲಿಮಿಟೇಷನಲ್ಲಿ ನಾವು ಬದುಕ್ತಾ ಇದೀವಿ ಅಂತಂದ್ರೆ, ಈ ಭೂಮಿ ಮೇಲೆ ನಾವು ಟೆಂಪ್ರವರಿ ನಮ್ಮ ಸೋಲ್ ಪರ್ಪಸ್ ಮಾಡೋದಕ್ ಬಂದಿರೋದು. ಆದ್ರೆ ಇಲ್ಲಿ ಬಂದ ಮೇಲೆ ಈ ದೇಹಕ್ಕೆ ಅಂಟುಕೊಂಡು ಅದೇ ಮೋಹಮಾಯೆನಲ್ಲಿ ಇದ್ಬಿಟ್ಟು, ನಾವ್ಯಾರು ಬಂದಿರೋ ಕೆಲ್ಸ ಏನು, ಮಾಡ್ಬೇಕಾಗಿರೋದೇನು ಇದನ್ನೆಲ್ಲ ಮರ್ತ್‌ಬಿಟ್ಟು ಯಾವಾಗ ಆ ದೇಹ ರೂಪಿ ಸಂಬಂಧಗಳಿಗೆ ಅದಕ್ಕೇನೇನ್ ಅಂಟ್ಕೊಂಡಿರ್ತೀವಿ, ಅದ್ರಿಂದ ಎಲ್ಲ ನಾವು ಹೊರಗ್ ಬಂದು, ನಾವು ಬಂದಿರೋ ಅಂಥದ್ದು ಡಿಟ್ಯಾಚ್‌ಮೆಂಟ್‌ನಲ್ಲಿದ್ದು ಆಸ್ ಎ ಸೋಲ್, ಪ್ಯೂರ್ ಸೋಲ್ ನಾವಾಗಿ, ನಮ್ಮ ಸೋಲ್ ಪರ್ಪಸ್ ಏನಿದೆ ಅದನ್ನ ಮುಗಿಸ್ಕೊಂಡು ಇಲ್ಲಿಂದ ಹೋಗೋದಕ್ಕೆ ಓಸ್ಕರನೇ ನಾವ್ ಬಂದಿರೋದು. ಅದನ್ನ ಮಾಡಿ ಮುಗಿಸ್ಕೊಂಡ್ ಹೋಗ್ಬೇಕು ಅನ್ನುವಂಥ ಅರಿವು
ನಮಗೆ ಸ್ಪಿರಿಚುವಲ್ ಅವೇಕ್ನಿಂಗಲ್ಲಿ ನಾವು ಗುರು ಹತ್ರ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇನ್ನೂ ಅದು ಡೀಪ್ ಆಗ್ತಾ ಹೋಗುತ್ತೆ. ನಮ್ಮ ಪ್ರಾಕ್ಟೀಸ್ಗಳಿಗೆ ತಕ್ಕ ಹಾಗೆ ನಮಗೆ ಬೇರೆ ಬೇರೆ ಗುರುಗಳು ಕೂಡ ಚೇಂಜ್ ಆಗ್ತಾ ಇರ್ತಾರೆ. ಮತ್ತೆ ನಮ್ಮ ಟ್ವಿನ್ ನಮಗೆ ಗುರು ಆಗಿರ್ತಾರೆ. ಟ್ವಿನ್ ಫ್ಲೇಮಲ್ಲಿ ಟ್ವಿನ್‌ಗಳ ಮಧ್ಯೆ ಗುರು ಶಿಷ್ಯರ ಸಂಬಂಧ ಕೂಡ ಇರುತ್ತೆ. ಯಾಕೆಂದ್ರೆ ಟ್ವಿನ್ ಫ್ಲೇಮ್ಸ್ ಅನ್ನೋರು ಬೇರೆ ಬೇರೆ ಆ, ವಾತಾವರಣದಲ್ಲಿ ಬೇರೆ ಬೇರೆ ಫ್ಯಾಮಿಲಿಗಳಲ್ಲಿ ಬೇರೆ ಬೇರೆ ಒಂದು ಕಲ್ಚರು ಸುತ್ತ ಕಂಪ್ಲೀಟ್ಲಿ ಡಿಫ್ರೆಂಟ್ 2 ಜಾಗದಲ್ಲಿ ಹುಟ್ಟಿ ಬೆಳೆದಿರೋವಂಥದ್ದಾಗಿರುತ್ತೆ ಟ್ವಿನ್ ಫ್ಲೇಮ್ಸ್ ಯಾವಾಗಲೂ ಕೂಡ ಆಲ್ಮೋಸ್ಟ್. ಅವರು ನಾವು ಬೆಳೆದಿರೋ ಅಂಥದ್ದನ್ನೆಲ್ಲ ನಾವೇನು ಕಲ್ತಿರ್ತೀವಿ ಅದು ನಮ್ಮ ನಾಲೆಡ್ಜ್ ಆಗಿರುತ್ತೆ. ಅದು ಅವರ ಎಲ್ಲಿ ಹುಟ್ಟಿ ಬೆಳೆದಿರ್ತಾರೆ ಅದು ಅವ್ರ ನಾಲೆಡ್ಜ್ ಆಗಿರುತ್ತೆ. ನಾವಿಬ್ರು ಯಾವಾಗ ಮೀಟ್ ಮಾಡ್ತೀವಿ, ನಾವು ಏನೇನು ಕಲ್ತಿದ್ದೀವಿ, ನಮ್ಮ ಪಾಯಿಂಟ್ ಆಫ್ ವ್ಯೂ ಏನು, ಅವರ ಪಾಯಿಂಟ್ ಆಫ್ ವ್ಯೂ ಏನು, ಕುತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿ ನಮ್ಮ ನಾಲೆಡ್ಜ್ ಆಗಿರಬಹುದು, ನಮ್ಮ ಕಲಿಕೆ ಆಗಿರಬಹುದು, ನಮ್ಮ ಟ್ಯಾಲೆಂಟ್‌ಗಳಾಗಿರಬಹುದು, ಅದನ್ನೆಲ್ಲಾನು ಕೂಡ ಒಬ್ರಿಗೊಬ್ರು ಹೇಳ್ಕೊಡೋದಾಗಿರ್ಬಹುದು, ಕಲಿಯೋಂಥದ್ದಾಗಿರಬಹುದು. ಮತ್ತೆ ಅದನ್ನ ಯೂಸ್ ಮಾಡ್ಕೊಂಡು ನಮ್ಮ ಸೋಲ್ ಪರ್ಪಸ್‌ನ ಮಾಡಿ ಮುಗ್ಸಿ, ಬಂದಿರೋ ಕೆಲಸವನ್ನ ಮುಗ್ಸಿ ಮುಕ್ತಿಯನ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಮೇಲೇನೆ ಟ್ವಿನ್ ಫ್ಲೇಮ್ ಜರ್ನಿ ಅನ್ನುವಂಥದ್ದಿರತ್ತೆ. ಫೈನಲಿ ನಮಗೆ ಬೇಕಾಗಿರೋದು ಮುಕ್ತಿ. ಅದಕ್ಕೋಸ್ಕರನೇ ಈ ಒಂದು ಹುಟ್ಟು ಸಾವು ಅನ್ನೋಂಥ ಒಂದು ಮನುಷ್ಯನ ಒಂದು ಜನ್ಮಗಳೇನಿರುತ್ತೆ, ಅದರಿಂದ ಮುಕ್ತಿ ಪಡ್ಕೊಳ್ಬೇಕು ಅಂತಾನೆ ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ 2 ಪಾರ್ಟ್ ಆಗಿ ನಾವು ಬೇರೆ ಬೇರೆ ಕಡೆ ಹುಟ್ಟಿ ಮತ್ತೆ ಒಂದಾಗಿ ಬಂದಿರೋ ಕೆಲಸವನ್ನ ಮಾಡಿ ಮುಗಿಸ್ಕೊಂಡು ಮುಕ್ತಿಯನ್ನ ಪಡ್ಕೊಳ್ಳೋ ಅಂಥದ್ದು ಒಂದು ಜರ್ನಿ ಇದು ಟ್ವಿನ್ ಫ್ಲೇಮ್ ಜರ್ನಿ. ನಮಗೆ ಮುಕ್ತಿ ಬೇಕು ಅಂದರೆ ನಮ್ಮ ಟ್ವಿನ್ ಬೇಕೇ ಬೇಕು. ಅದಕ್ಕೋಸ್ಕರ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಲೇಬೇಕು. ಗುರುವಿನ ಬಗ್ಗೆ ಇದು ನನ್ನ 4ನೇ ವಿಡಿಯೋ. ಇನ್ನು ಯಾವುದೇ ಡೌಟ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ. ನನ್ನ ಫ್ರೆಂಡ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನನ್ನ ಫ್ರೆಂಡ್ಸು ಅಗೋರಿ ಬಾಬಾನ ಹುಡ್ಕೊಂಡು ಹೋಗ್ತೀನಿ ಗುರು ಅಂತಂದ್ಬಿಟ್ಟು ಅದಕ್ಕೋಸ್ಕರ ಕನ್ಫ್ಯೂಷನ್ಸ್ ಇರ್ಬೋದು ಅಂತೇಳಿ ಈ ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಂಜೆ 7 ಗಂಟೆಗೆ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ವಿಷನ್. ಬಾಯ್ ಆ್ಯಂಡ್ ಲವ್ ಯು ಆಲ್.